ಈ ಸಂಪತ್ ಇಲ್ಲೇ ನಿಲ್ಸು. ಅನು ಇಲ್ಲಿಗೆ ಬರಕ್ ಹೇಳಿದ್ದು. ಇಲ್ಲೇ ಬರಕ್ ಹೇಳಿದ್ಲಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಮಾಡಿ ನೋಡು ರಮ್ಯಾ. ರಮ್ಯಾ, ಕಾರ್ ಬಂತು. ಅನು, ಏನಾಯ್ತೆ? ಯಾಕೆ ಒಂಥರ ಇದ್ಯಾ? ರಮ್ಯಾ, ನಂಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ದೊಡ್ಡ ಕನ್ಫ್ಯೂಷನ್ಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಮನ್ಸಿನ ಮಾತನ್ನ ಕೇಳಿದ್ರೆ ಆರ್ಯ ಸರ್ ಮಾತಿಗೆ ಮೋಸ ಮಾಡ್ದಂಗಾಗುತ್ತೆ. ಆರ್ಯ ಸರ್ ಮಾತಿಗೆ ಮೋಸ ಮಾಡ್ದಂಗಾಗುತ್ತಾ? ಅಂತದೇನಾಯ್ತು? ನಮ್ಮಿಂದ ದುಡ್ಡು ಮಾತ್ರ ಹೋಗ್ತಿದೆ, ಆದ್ರೆ ಎಲ್ಲಿ ಹೋಗಿ ಸೇರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನನಗಿದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಅಯ್ಯೋ, ಇಷ್ಟನಾ? ನೀನು ಹುಡುಗಾಟ ಆಡ್ತಿದ್ಯಾ? ಇಲ್ಲ ರಮ್ಯಾ, ಇದು ದೊಡ್ಡ ಸಮಸ್ಯೆನೇ ಅಲ್ಲ. ಸಿಂಪಲ್ ಅನು. ಆರ್ಯ ಸರ್ ಹೇಳಿದ ಮಾತಲ್ಲಿ ನಿನಗೆ ಸಂಪೂರ್ಣ ಒಪ್ಪಿಗೆ ಸಮಾಧಾನ ಇದ್ದಿದ್ರೆ ಅವ್ರು ಹೇಳ್ದಂಗೆ ನೀನ್ ಆಲ್ರೆಡಿ ಸುಮ್ಮನಾಗ್ತಿದ್ದೆ. ಆದ್ರೆ ನಿಂಗೆ ಅದು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಕರೆಕ್ಟಾ? ಅದಕ್ಕೆ ನಿಂಗೆ ಏನ್ ಒಪ್ಪಿಗೆ ಆಗುತ್ತೋ ಅದನ್ನೇ ಮಾಡ್ಬೇಕು. ಅದೇ ಸರಿ ಅನು. ಆದ್ರೆ ಆರ್ಯ ಸರ್ ಮಾತನ್ನೇ ನನ್ನಿಂದ ಒಪ್ಪಕ್ಕಾಗ್ತಿಲ್ಲ ಅನ್ನೋದೇ ನನಗ್ ಬೇಜಾರಾಗ್ತಿರೋದು. ನೀನೇನು ತಲೆ ಕೆಡ್ಸ್ಕೋಬೇಡ ಅನು. ಆರ್ಯ ಸರ್ ನಿನ್ಗಾಗಿ ಹೇಳಿರೋದಕ್ ಕಾರಣ ನಿನ್ ಮೇಲಿರೋ ಕಾಳಜಿ ಅಷ್ಟೇ, ಇನ್ನೇನು ಅಲ್ಲ. ಅನು ಇನ್ನ ಕನ್ಫ್ಯೂಷನ್ ಅಲ್ಲೇ ಇದ್ದಾಳೆ. ನೋಡು ಅನು, ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಹೇಳು? ನಮ್ ಹಳೆ ಟೆಕ್ನಿಕ್, ಮನ್ಸಿನ ಮಾತ್ ಕೇಳ್ಬೇಕು. ಎಕ್ಸಾಕ್ಟ್ಲಿ. ಅಷ್ಟಕ್ಕೂ ನೀನೇ ನಿನ್ ಲಾಭಕ್ಕೋಸ್ಕರ ಏನು ಮಾಡ್ತಿಲ್ಲ ಅಲ್ವಾ? ನಿಮ್ ಕಂಪ್ನಿಲೇ ಇಟ್ಕೊಂಡು ನಿಮ್ಗೆ ಮೋಸ ಮಾಡ್ತಿರೋರ್ನ ಹುಡ್ಕಕ್ ಹೋಗ್ತಿದ್ಯಾ. ಇದ್ರಲ್ಲೇನು ತಪ್ಪಿಲ್ಲ ಅನು. ನಾನು ಈ ವಿಷಯನ ತುಂಬಾ ಮನ್ಸಿಗೆ ಹಚ್ಕೋತೀನಿ ಅಂತ ಆರ್ಯ ಸರ್ ಹಾಗೆ ಹೇಳಿರ್ಬೇಕು ರಮ್ಯಾ. ಈ ವಿಷಯ ಕ್ಲಿಯರ್ ಆಗೋದ್ರೆ ನಾನ್ ಮನೇಲೆ ಉಳ್ಕೋತೀನಿ, ಆಫೀಸ್ಗೆ ಹೋಗೋದಿಲ್ಲ. ಆ ಫ್ರಾಡ್ ಯಾರು ಅಂತ ಕಂಡು ಹಿಡಿಲೇಬೇಕು. ಕರೆಕ್ಟ್ ಅನು, ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡು. ನನ್ ವೋಟ್ ಕೂಡ ಅದಕ್ಕೆ ಇರುತ್ತೆ. ಗೋ ಹೆಡ್ ಅನು. ಥ್ಯಾಂಕ್ ಯು. ಏನೋ ಕನ್ಫ್ಯೂಷನ್ ಅಲ್ಲಿ ಟಾಸ್ ಹಾಕ್ತಿವಲ್ಲ, ಆ ಕಾಯಿನ್ ಕೈ ಸೇರೋ ಅಷ್ಟ್ರಲ್ಲಿ ಹೆಡ್ಡೇ ಬೀಳಿ ಟೇಲೇ ಬೀಳಿ ಅನ್ನೋ ಸಣ್ಣ ನಿರೀಕ್ಷೆ ಇರುತ್ತಲ್ಲ, ಹಾಗಾಗಿತ್ತು ನನಗೆ. ಆದ್ರೆ ನಾನೇನ್ ಅನ್ಕೊಂಡಿದ್ನೋ ಅದೇ ಬಿತ್ತು. ನೀವಿಬ್ರು ಕೂಡ ಅದನ್ನೇ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಂತ ಹೋಗಿ ಸುಮ್ನೆ. ನಿನ್ ಜೊತೆ ನಾವ್ ಯಾವಾಗ್ಲೂ ಇರ್ತೇವಿ. ಆದ್ರೆ ಅನು, ನೀನ್ ಹುಷಾರು. ಇನ್ನೇನೆ ಯೋಚನೆ? ನಾನು ಆರ್ಯ ಸರ್ನ ತುಂಬಾ ಪ್ರೀತಿಸ್ತೀನಿ ರಮ್ಯಾ. ಈ ಸೀನಲ್ಲಿ ಡೈಲಾಗ್ ಜಾಗನೇ ಇಲ್ವಲ್ಲ, ಇದ್ಯಾಕ್ ಬಂತು? ಏನಾಯ್ತಾನು? ಆರ್ಯ ಸರ್ನ ನೀನ್ ಪ್ರೀತಿಸ್ತೀಯ ಅಂತ ಎಲ್ರಿಗೂ ಗೊತ್ತು. ನಾನ್ ಅವ್ರಿಗೆ ಮೋಸ ಮಾಡ್ದಂಗಾಗಲ್ವಾ? ಅನು, ಬರ್ತ್ಡೇಗೆ ಸರ್ಪ್ರೈಸ್ ಕೊಡಕ್ಕೆ ಅಂತ ಕೇಕ್ ತರ್ತೀವಪ್ಪ, ಅದು ಮೋಸ ಮಾಡಿದ್ಲಕ್ಕನ? ಇವನೊಬ್ಬ. ಯೋಚನೆ ಮಾಡಿ ನೋಡಿ, ಇದು ಅದೇ ತರನೇ. ಆರ್ಯ ಸರ್ ಇದ್ರ ಬಗ್ಗೆ ಹೆಮ್ಮೆನೆ ಪಡ್ತಾರೆ. ಇವನ್ ಹೇಳ್ತಿರೋದು ಒಂದ್ ಲೆಕ್ಕದಲ್ಲಿ ಸರಿ ಅನ್ಸುತ್ತೆ ಅನು. ಒಂದ್ ವೇಳೆ ಅನು ಏನಾದ್ರೂ ನಾನು ನೋಡಕ್ಕೆ ಕದ್ದು ಮುಚ್ಚಿ ಬಂದಿದ್ರೆ ಹಾಗ್ ಮೋಸ ಮಾಡ್ದಂಗ ಆಗ್ತಿತ್ತು. ಜಲ ಇವನ ಗ್ಯಾಪ್ ಅಲ್ಲೇ ಎಂತ ಮಾತಾಡ್ಬೇಟ? ನಾನು ನಗಿಸ್ಬಿಟ್ಟೆ. ಸುಮ್ನಿರೋ. ಇಲ್ಲೇನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಇವನೊಬ್ಬ ಹಳೆ ಪ್ರೇಮಿ. ಹೋಗ. ಸುಮ್ನೆ ರೇ. ಸಂಪತ್ ಮಾತಿಂದ ಇರೋ ಅಲ್ಪ ಸ್ವಲ್ಪ ಟೆನ್ಷನ್ ಹೋಯ್ತು. ನಾನೇನ್ ಅನ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ಅನು, ನಕ್ಸೋ ಹುಡುಗರನ್ನ ಯಾವತ್ತಿದ್ರು ನಂಬೋದು. ಏನೇ ಆಗ್ಲಿ, ಜಗತ್ತಲ್ಲಿ ಯಾರಿಲ್ದೇ ಇದ್ರು ನಿನ್ಗೋಸ್ಕರ ನಾನಿರ್ತೀನಿ ಆಸ್ ಎ ಫ್ರೆಂಡ್. ಯಪ್ಪ, ಇವತ್ತಿಗೆ ಸಾಕು ಬಿಡೋ, ಮಿಕ್ಕಿನೆಲ್ಲ ಮುಂದೆ ಇಟ್ಕೊಳ್ಳುವಂತೆ. ಸರಿ ಆಯ್ತು, ನಾ ಹೊರಡ್ತೀನಿ.
ಬಾಯ್. ಆಲ್ ದ ಬೆಸ್ಟ್ ಅನು. ಬಾಯ್. ನಾನು ಇಲ್ಲಿಗೆ ಬಂದಿದ್ ನೋಡಿ ಕನ್ಫ್ಯೂಷನ್ ಆಗ್ಬೇಡಿ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು, ಅದಕ್ಕೆ ಬಂದೆ. ಕುಡಿಯೋದಕ್ಕೊಂದು ಲೋಟ ನೀರು ಕೊಡ್ತೀರಾ? ಅಯ್ಯೋ, ನಾನೇ ಕೇಳ್ಬೇಕಿತ್ತು, ಮರ್ತೆ. ಒಂದ್ ನಿಮಿಷ ಇರಿ, ತರ್ತೀನಿ. ಕಂಪ್ನಿಲಿ ಫ್ರಾಡಾ? ನಮ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಮನೆ ಬಾಡಿಗೆ, ಮಗನ್ ಫೀಸು, ನಾವ್ ಇದ್ದಿದ್ರಲ್ಲೇ ಜೀವನ ಮಾಡ್ತಿದೀವಿ ಮೇಡಮ್. ನೀವು ಭಯ ಪಡ್ಬೇಡಿ. ನಿಮ್ ಗಂಡ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವ್ರು ಎಲ್ಲೋ ಯಾರ್ದೋ ಕೈಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಹೇಳೋದಕ್ಕೆ ಹೇಳಿ. ಅವ್ರು ಹೇಳಿದ್ರು ಅಂತಾನೋ ನಾನು ಯಾರ ಹತ್ರನೂ ಹೇಳಲ್ಲ. ನೋಡಿ, ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮನ್ನ ಸೇಫ್ ಆಗಿಡೋ ಜವಾಬ್ದಾರಿ ನಂದು. ಅವ್ರ ಹತ್ರ ನೀವು ಹೇಗೆ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರ ಮೆಸೇಜ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಗೆ ಅನ್ನ ಕೊಟ್ಟಿರೋ ಕಂಪ್ನಿಗೆ ನೀವು ಉಪಕಾರ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅವ್ರನ್ನ ಕೇಳಿ ಯಾರು ಅಂತ ನನಗೆ ತಿಳ್ಸೋದಕ್ಕೆ ಹೇಳಿ. ಪ್ರೇಮ ಅವರು ಕತೆ ಕಟ್ತಿದಾರೋ ಅಥವಾ ನಿಜಾನೇ ಹೇಳ್ತಿದಾರೋ ಒಂದು ಗೊತ್ತಾಗ್ತಿಲ್ಲ ಪುಷ್ಪ ಅವ್ರೆ. ಅಯ್ಯೋ, ಇದ್ ಕತೆ ಅಲ್ಲ ರಜನಿ, ನಿಜಾನೇ. ಏನಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಇಬ್ರುನು? ನಾನ್ ಹೇಳ್ತೀನಿ ತಡೀರಿ ಪುಷ್ಪ ಅವ್ರೆ. ಇವ್ರ ಸಂಬಂಧಿಕರ ಮಗಳನ್ನ ಯಾರೋ ತೀರಾ ವಯಸ್ಸಾಗಿರೋರು ಕೊಟ್ಟು ಮದ್ವೆ ಮಾಡಿದ್ದಾರೆ. ಅನುಕೂಲ ಇದೆ, ಶ್ರೀಮಂತರು ಅಂತ ಹೇಳ್ಬಿಟ್ಟು ವಯಸ್ಸು ಗೀಸು ನೋಡಿಲ್ಲ. ಮದ್ವೆ ಆಗಿ 4 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ತೋರ್ಸಿದ್ದಾರೆ. ಹೋಮ ಪೂಜೆ ಎಲ್ಲ ಮಾಡ್ಸಿದ್ದಾರೆ. ಆಮೇಲೆ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ಅವ್ರ ಹಳೆ ಹೆಂಡತಿ ಆತ್ಮ ಅಂತೆ. ಅವ್ರ ಮನೆಯಲ್ಲಿ ಒಂದು ಕೋಣೆ ಇದೆಯಂತೀರಿ. ಆ ಕೋಣೆ ಬಾಗ್ಲು ಯಾವಾಗ್ಲೂ ಹಾಕೇ ಇರತ್ತಂತೆ. ಇಷ್ಟು ವರ್ಷ ಎಲ್ಲ ಆದ್ಮೇಲೆ ಗೊತ್ತಾಗಿದ್ದೇನ್ ಗೊತ್ತಾ? ಆ ಕೋಣೆಯಲ್ಲಿ ಅವ್ರ ಹಳೆ ಹೆಂಡತಿ ಆತ್ಮನ ದಿಗ್ಬಂಧನ ಮಾಡಿದಾರಂತೆ. ಪಾಪ ಪುಷ್ಪಕ್ಕ, ಆ ಹುಡ್ಗಿ ಜೀವನ ಯೋಚನೆ ಮಾಡ್ರಿ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೀವನನೇ ಎಷ್ಟೋ ಬೆಟ್ರು ಅನ್ಸುತ್ತೆ. ನಾನು ಹೋಗ ಅನ್ನಕ್ಕಿಡ್ತೀನಪ್ಪ. ಪ್ರೇಮ, ಇದೆಲ್ಲ ನಿಜನಾ? ಹೂ ಪುಷ್ಪಕ್ಕ, ಎಲ್ಲ ನಿಜಾನೇ. ಅಯ್ಯೋ ಪುಷ್ಪಕ್ಕ, ನೀರ್ ಇಟ್ಕೊಳ್ಳಿ ಬನ್ನಿ. ಪುಷ್ಪಕ್ಕ, ಸಾರಿ. ಸರ್, ಸರ್, ಅದು ನೀವಿಟ್ಟಿರೋದಾ? ಮುದ್ದಾಗಿದೆ ಅಲ್ವಾ? ಏನಾಗಿದೆ ನಿಮ್ಗೆ? ನನಗಲ್ಲ, ನಮಗೆ. ನನಗೆ ನಮ್ಮ ಮಧ್ಯ ಇರೋ ಈ ಅಂತರ ಇಷ್ಟ ಇಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದರೆ ಐ ಆಮ್ ಫೀಲಿಂಗ್ ದ ಡಿಸ್ಟೆನ್ಸ್. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಮನಸ್ಸನ್ನು ನೋಯಿಸಿ ಕ್ಷಮೆ ಕೇಳಿದ್ರೆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಆದರೆ ಮನಸ್ಸನ್ನು ನೋಯಿಸೋದಕ್ಕೂ ಮೊದಲೇ ನಾವು ಕ್ಷಮೆ ಕೇಳಿದ್ರೆ ಮುಂದೆ ಎದುರಾಗೋ ಸಮಸ್ಯೆಗಳನ್ನು ತಪ್ಪಿಸ್ಬೋದು,
ಅಂತ ನನಗನ್ನಿಸ್ತು. ಅಷ್ಟು ಸಲೀಸಾಗಿ ಹರ್ಟ್ ಆಗೋದಕ್ಕೆ ನಾನೇನು ಗಾಜಿನ ಗೊಂಬೆ ಅಲ್ಲ ಸರ್. ಮತ್ತೆ ಅಷ್ಟೇ ಸಲೀಸಾಗಿ ಕಳ್ದು ಹೋಗೋ ಸಂಬಂಧನೂ ನಮ್ದಲ್ವಲ್ಲ. ಮತ್ತ್ಯಾಕಿದೆಲ್ಲ? ಹಾಗಾದ್ರೆ ನಮ್ಮಿಬ್ಬರ ಮಧ್ಯೆ ಅಂತರ ಇದೆ ಅಂತ ಅನಿಸ್ತಿರೋದು ನನಗೆ ಮಾತ್ರನಾ? ಹಾಗಂತ ಹೇಳಕ್ಕಾಗಲ್ಲ, ನನಗೂ ಆಗಾಗ ಅನ್ಸುತ್ತೆ. ಹಾಗಿದ್ರೆ ಹಾಗಾಗೋದಕ್ಕೆ ಇನ್ಮೇಲೆ ನಾವು ಅವಕಾಶ ಕೊಡಬಾರ್ದಲ್ವಾ? ಕ್ಷಮೆ ಕೇಳೋದಕ್ಕೆ, ಪ್ರೀತಿ ತೋರಿಸೋದಕ್ಕೂ ಹಿಂದೆ ಮುಂದೆ ನೋಡಬಾರ್ದು. ಬೇರೆ ಯಾವ ವಿಷಯದಲ್ಲಾದ್ರೂ ನಾವು ನಿಧಾನಿಸಬಹುದು, ಆದರೆ ಪ್ರೀತಿ ವಿಷಯದಲ್ಲಿ ಮಾತ್ರ. ಅಪ್ಪಾ, ಯಾರ ಬಾಯಲ್ಲಿ ಏನ್ ಮಾತು ಬರ್ತಿದೆ? ನೆನಪು ಮಾಡ್ಕೊಳ್ಳಿ, ನಿಮ್ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನೀವೆಷ್ಟು ಟೈಮ್ ತಗೊಂಡ್ರಿ ಅಂತ ಅಲ್ವಾ? ಬಂದೆ. ಏಯ್ ಅನು, ನನಗಿಂತ ಮೆಸೇಜ್ ನೋಡೋದೇ ಮುಖ್ಯ ಆಯ್ತಾ ನಿಮಗೆ? ಯಾರ್ದೋ ಮೆಸೇಜ್ಗೋಸ್ಕರ ಕಾಯ್ತಿದೆ ಅಂತ ಅನ್ಸುತ್ತೆ. ಸರ್ ಈಗ ಖುಷಿಯಾಗಿದ್ದಾರೆ. ಮತ್ತೆ ನಾನು ಆ ರಾಜೇಶ್ ವಿಷಯ ಎತ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಏನು ಹೇಳ್ದೆ ಇರೋದೇ ವಾಸಿ. ಏನು? ಸುಭಾಷ್ ಪಾಟೀಲ್. ಯಾರು? ಅದೇ ಸರ್, ಅವನ ಹೆಸರು ಸುಭಾಷ್ ಪಾಟೀಲ್. ಸರ್, ಅವನ್ ಯಾರು ಅಂತ ಗೊತ್ತಾ ನಿಮ್ಗೆ? ಯಾ ಐ ಮೀನ್ ನೋ ಅನು. ಇದ್ರ ಬಗ್ಗೆ ಬೇರೆ ಯಾರ ಹತ್ರನೂ ಮಾತಾಡೋದು ಸರಿಯಲ್ಲ ಅಂತ ಅನಿಸ್ತಿದೆ. ನೀನು ಈ ಹೆಸರನ್ನ ಇಲ್ಲಿ ಯಾರ ಮುಂದೆನೂ ಹೇಳ್ಬೇಡ, ಯಾರ ಮುಂದೆನೂ. ಅರ್ಥ ಆಯ್ತಾ? ಎಸ್ ಸರ್. ದಯವಿಟ್ಟು ಇದನ್ನ ನೆನಪಿಟ್ಕೊಂಡು, ನಾನೇ ಅವನನ್ನ ನೇರವಾಗಿ ನೋಡ್ಕೊಳ್ತೀನಿ. ಹಾ ಸರ್, ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಹೊರಗಡೆ ಅವ್ರಿಗೆ ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ಅವನು ಹುಷಾರಾಗೋ ಚಾನ್ಸಸ್ ತುಂಬಾ ಇದೆ. ನಮ್ಮೊಳಗೆ ಇದ್ಕೊಂಡು ಅವನಿಗೆ ಈ ತರ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ ಸರ್. ಏನ್ ಮಾಡೋದನು? ಕೆಲವೊಬ್ರು ಹೀಗಿರ್ತಾರೆ. ಆದ್ರೆ ನಿಮ್ಗೆ ನೆನಪಿದೆ ಅಲ್ಲ, ಇದ್ರ ಬಗ್ಗೆ ನೀನು ಯಾರ ಹತ್ರನೂ? ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ. ಅವ್ನು ನಮ್ಮ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೂ ಮೊದಲು ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಆಗತ್ತೇನು? ಖಂಡಿತವಾಗ್ಲೂ ಹಾಗೇ ಆಗತ್ತೆ. ನೀನೀಗ ದಯವಿಟ್ಟು ಮನೆಗೆ ಹೋಗು. ಆಮೇಲೆ ನಾನು ಹೇಳಿದ್ದನ್ನ ಮರಿಬೇಡ. ನಾನು ಬರ್ತೀನಿ. ಅಮ್ಮ ಅಮ್ಮ ಅಮ್ಮ, ಅಮ್ಮ ಬೇಕಂದ್ರೆ ನೀನು ಒಟ್ಟಾರಕ್ಕೆ ಹೋಗ್ಬೇಕು. ಮಾಮ್ ಇನ್ ಲಾ ನೇಚರ್ ಥೆರಪಿಗೆ ಹೋಗಿದ್ದನ್ನ ಮರ್ತ್ಬಿಟ್ಯಾ? ಹೌದಲ್ವಾ ಅಕ್ಕ, ನಾನು ಅಮ್ಮಂಗ್ ಫೋನ್ ಮಾಡಿ ಹೇಳ್ಬೇಕು. ಅನು, ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೋದೆ, ಇಷ್ಟು ಬೇಗ ಮುಗ್ದೋಯ್ತಾ? ಹಾ ಅಕ್ಕ, ಮುಗೀತು. ಆರ್ಯ ಸರ್ಗೆ ಒಂದ್ ವಿಷಯ ಹೇಳೋದಿತ್ತು, ಅದೇ ಮುಖ್ಯವಾದ ಕೆಲ್ಸ. ಹೇಳ್ಬಿಟ್ ಬಂದೆ. ಅನು, ನಿನ್ನ ನೋಡಿದ್ರೆ ಯಾವ್ದೋ ದೊಡ್ಡ ಕೆಲಸ ಮುಗಿಸಿ ಟೆನ್ಷನ್ ಫ್ರೀ ಆದಾಗ ಕಾಣಿಸ್ತಿದ್ಯಾ. ಆಮ್ ಐ ರೈಟ್? ಹೌದಾ? ಆಕ್ಚುಲಿ ಅದೇ ನಿಜ ಅಕ್ಕ, ನಂಗೆ ಈಗ ಸಮಾಧಾನ ಆಗ್ತಿದೆ. ಅನು, ಒನ್ ಮೋರ್ ಥಿಂಗ್. ಐ ರಿಮೆಂಬರ್
ಆಫೀಸಲ್ಲಿ ಏನೋ ಫ್ರಾಡ್ ನಡೀತಿದೆ ಅಂತ ಹೇಳ್ದೆ. ಯಾರ ಆ ವ್ಯಕ್ತಿ? ನಿನಗೇನಾದ್ರು ಗೊತ್ತಾಯ್ತಾ? ಹಾ ಅಕ್ಕ, ಅದೇ ವಿಷಯನೇ ಅಮ್ಮಂಗೆ ಹೇಳೋಣ ಅಂತ ಬಂದೆ. ಅಮ್ಮಂಗೆ ಈಗ್ಲೇ ಕಾಲ್ ಮಾಡ್ತೀನಿ. ಅನು ಅನು ಹೇ, ಅರೆ ನೀವಿಬ್ರು ಒಟ್ಟಿಗೆ ಬಂದ್ರಾ? ಸರ್ ಇಲ್ಲ ಅಕ್ಕ, ನಾವು ಒಟ್ಟಿಗೆ ಬರ್ಲಿಲ್ಲ. ಸರ್ ಬರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಗೊತ್ತಿರ್ಲಿಲ್ವಾ? ಸಡನ್ ಆಗಿ ಹೊರಟು ಬಂದ್ರ ಬ್ರೋ ಇನ್ ಲಾ? ಅದಕ್ಕೆ ಅದು ಅನು ಹತ್ರ ಆಫೀಸಿಂದು ಕೆಲವು ಸೂಕ್ಷ್ಮಗಳನ್ನ ಮಾತಾಡಬೇಕಿತ್ತು. ಆಫೀಸಲ್ಲಿ ಬೇಡ ಅಂತನ್ಸಿ ಮನೆಗೇನೆ ಬಂದೆ. ಓಕೆ ಅದಕ್ಕೆ ಅನು ಏನೋ ಮಿಸ್ ಹೊಡಿತಿದ್ಯಲ್ಲ. ರಾತ್ರಿ ಹೊತ್ತಲ್ಲಿ ಎಸ್ಕೇಪ್ ಆಗಿ ಓಡಾಡೋ ಆಸಾಮಿ ಇವತ್ ಹಾಡಾಗ್ಲೇ ಓಡಾಡ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಇರ್ಬೇಕು. ಸರ್ ನೀವಿಷ್ಟು ಬೇಗ ಬರ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ. ನೀನು ಹೊಟ್ಟ ಮೇಲೆ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ತು. ನಾನು ಈಗಲೇ ನಿನ್ ಮುಂದೆ ನಿಂತು ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದ್ಬಿಟ್ಟೆ. ನೀನ್ ಮಾಡಿರೋ ಕೆಲಸ ಮಂತ್ರ ತಂತ್ರ. ಅಯ್ಯೋ, ಮೊದ್ಲೇ ನಾನು ಅರ್ಧಂಬರ್ಧ ಓದೋದು, ಇದ್ರಲ್ಲಿ ನೋಡಿದ್ರೆ ಒಂದ್ ಮಾತ್ರೆ ಎರಡೆರಡು ಅರ್ಥ ಇದೆ. ನಾನು ಇದ್ರಲ್ಲಿ ಒಂದ್ ಕೊಟ್ಟು ಏನಾರ ಎಡವಟ್ಟಾಗ್ಬಿಟ್ರೆ ಬೇಡ ಬೇಡ, ಆಮೇಲೆ ದೆವ್ವ ಉಲ್ಟಾ ನನ್ನೇ ಅಟ್ಯಾಕ್ ಮಾಡ್ಬಿಡುತ್ತೆ. ನಾನ್ ಏನೇನೋ ಓದೋದಕ್ಕಿಂತ ವಾಮಾಚಾರ ಗೊತ್ತಿರೋರ ಹತ್ರ ವಿಚಾರಿಸೋದೇ ಬೆಟ್ರು. ಉಧೋ ಉಧೋ ಎಲ್ಲಮ್ಮ ಜೋಗ್ತವ. ಜೋಗ್ತವನ ಹತ್ರ ಕೇಳದೆ ಸರಿ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಪುಷ್ಪ, ಸಮಯ ಹಾಲ್ ಮಾಡ್ಲಿಕ್ಕೆ ಹತ್ತಿ ಏನು? ಮಗಳ ಜೀವನದ ಮೇಲ ಕಾಳಜಿ ಮಾಡೋ ನೆಪದಾಗ ಕಂಡಿದ್ದನ್ನೆಲ್ಲ ಒಳಗ್ ಬಿಟ್ಕೋಬೇಡ. ಜೋಗ್ತವ, ನನ್ಗೆ ತುಂಬಾನೇ ಗೊಂದಲ ಆಗಿದೆ. ಅವತ್ತು ನೀನು ಅನುಗೇನೋ ಅಪಾಯ ಇದೆ ಅಂದಲ್ಲ, ಏನು ಮಗಳಿಗೇನಾದ್ರೂ ದೆವ್ವದ ಕಾಟ ಇದೆಯಾ? ಅಜ್ಞಾನವೇ ದೆವ್ವ ಭೂತ ಎಲ್ಲ. ನಿನ್ನ ಮಗಳು ಆಕಿನ ಅರ್ಥ ಮಾಡ್ಕೋಬೇಕು. ಆಕಿಗ ನಿನ್ ಸಹಾಯ ಬೇಕಾಗ್ತದ. ಸಹಾಯ ಮಾಡು, ಸಮಯ ಹಾಳು ಮಾಡ್ಬೇಡ ಪುಷ್ಪ. ಉಧೋ ಉಧೋ ಎಲ್ಲಮ್ಮ. ಮೊಬೈಲ್ ನೀಗ್ ನಾನು ಇಲ್ಲೇ ಬಿಟ್ಟೆ, ಯಾವಾಗ್ಲೂ ನನ್ನ ಕೈಯಲ್ಲೇ ಇರ್ತಿತ್ತಲ್ಲ. ದಿಸ್ ಇಸ್ ಕ್ರೇಜಿ. ನೋ, ಸ್ಕೇರಿ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಒಂದ್ ಸೀಕ್ರೆಟ್ ರೂಮ್ ಇರೋದೇ ಭಯಂಕರವಾದ ವಿಷಯ. ಮತ್ತೆ ಅದರಿಂದ ಬ್ರೋ ಇಲ್ಲ ಯಾರಿಗೂ ಗೊತ್ತಾಗದೇ ಇರೋ ಆಗ ಆಚೆ ಹೋಗ್ತಾರೆ ಅನ್ನೋದು ಇನ್ನೂ ಭಯ ಹುಟ್ಟಿಸುತ್ತೆ. ಬಟ್ ಇದನ್ನ ನಾನು ಹೇಗ್ ಪ್ರೂವ್ ಮಾಡ್ಲಿ? ಈ ಮನೇಲಿ ಬೇರೆ ನನ್ನ ಮಾತನ್ನ ಯಾರು ನಂಬಲ್ಲ. ಇವ್ರು ಯಾಕೆ ನನಗ್ ಕಾಲ್ ಮಾಡ್ತಿದ್ದಾರೆ? ಹಲೋ, ಮಾನ್ಸಿ ಅವರಾ? ಹೌ ಕಮ್ ಯು ಹ್ಯಾವ್ ಕಾಲ್ಡ್ ಮೀ? ಹಲೋ ಮಾನ್ಸಿ ಅವರೇ, ನಾನು ಪುಷ್ಪ. ಅದೇ ನೀವ್ ನನಗ್ ಕಾಲ್ ಮಾಡಿದ್ದೀರಲ್ಲ, ಏನ್ ವಿಷಯ? ನೀವು ನನ್ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೆದ್ರಿ. ನನಗೂ ಅಷ್ಟೇ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ. ಅಂದ್ರೆ ಅನು ಇದ್ದಾಳೆ, ಆದ್ರೆ ಇದನ್ನ ಅವಳ ಹತ್ರ ಕೇಳಿದ್ರೆ ಅವಳಗ್ ಬೇಜಾರಾಗ್ಬೋದು. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ
ಹಾ ನಮ್ಮನೇಲಿ ತಪ್ಪಾಗಿ ತಿಳ್ಕೊಬೇಡಿ, ನಿಮ್ ಮನೇಲಿ ಯಾವತ್ತಾದ್ರೂ ದೆವ್ವ ಭೂತ ಇದೆ ಅಂತ ಅನ್ಸಿದ್ಯಾ? ಅನು, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಿಮ್ ಕನ್ಸನ್ನ ನನಸ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ತಗೊಳ್ಳಿ, ನೀವೇ ಮುಟ್ಸಿ. ಸರ್, ಯಾಕೆ ಇವತ್ತಿಷ್ಟೊತ್ತು ಮಾಡಿದ್ರಿ? ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್ ಬಾವಾ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಸರ್. ಮಾರ್ನಿಂಗ್. ನಿಮ್ ಕಾಲ್ ಗಾಯ ಆಗಿತ್ತಲ್ಲ, ಅದಿನ್ನೂ ಮಾಗಿರಲ್ಲ. ನೀವ್ ಆಗ್ಲೇ ಶೂ ಹಾಕೊಂಡ್ ಬಂದಿದ್ದೀರಲ್ಲ. ಏನಾಯ್ತದ? ಕಾಲ್ ಗೇಟಾಗಿದ್ಯಾ? ಏನಿಲ್ಲ ಹರ್ಷ, ಚಿಕ್ಕ ಗಾಯ ಅಷ್ಟೇ. ಗಾಯನ ಹೇಗಾಯ್ತು ಬ್ರೋ ಇಲ್ಲ? ಗೊತ್ತಿಲ್ಲ ಅದ್ಗೆ. ಹೇಗಾಯ್ತು ಅಂತಾನು ಗೊತ್ತಿಲ್ವಾ? ನಿಮಗ್ ನೋವೇ ಆಗ್ಲಿಲ್ವಾ? ಒಂದು ಸಣ್ಣ ತರಚಲು ಗಾಯ ಅಷ್ಟೇ, ಅದಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸರಿ, ನಾನು ಬರ್ತೀನಿ. ಸರ್, ಟಿಫನ್ ಮಾಡ್ಕೊಂಡು ಹೋಗಿ. ಆಫೀಸಲ್ಲೇ ಮಾಡ್ಕೊಳ್ತೀನಿ. ಅದಕ್ಕೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಆರ್ಯ ಸರ್ ಇರ್ಬೇಕಾದ್ರೆ ಯಾಕೆ ಯೋಚನೆ? ಎಲ್ಲ ಸರಿ ಹೋಗಿದೆ. ಒಂದ್ ನಿಮಿಷ ಬಂದೆ. ಮಂದ ಅಕ್ಕ. ಸರ್, ನಾನು ಹರ್ಷ ಭಾವನ ಹತ್ರ ಜಾಸ್ತಿ ಏನೂ ಹೇಳಲಿಲ್ಲ ಸರ್. ಜಸ್ಟ್ ವಿಷಯ ಶೇರ್ ಮಾಡ್ಕೊಂಡೆ ಅಷ್ಟೇ. ನನಗೆ ಗೊತ್ತನು, ಐ ಟ್ರಸ್ಟ್ ಯು. ಸಿ ಯು. ಆದ್ರೂ ಆ ಹೆಸರನ್ನ ಯಾರಿಗೂ ಹೇಳ್ಬೇಡ ಅಂತ ಯಾಕೆ ಹೇಳಿದ್ರು? ಯಾರಿರ್ಬೋದು ಆ ಸುಭಾಷ್ ಪಾಟೀಲ್? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಸರ್. ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಏನು ಹೇಳಮ್ಮ? ಅದು ಈಗ ಬೇಡ ಸರ್, ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಬನ್ನಿ.
ಇದು ಇತ್ತೀಚೆಗಷ್ಟೇ ನನ್ನ ಗಮನಕ್ಕೆ ಬಂದಿದ್ದು. ಎಷ್ಟು ದಿನಗಳಿಂದ ವರ್ಷಗಳಿಂದ ನಡೀತಿದ್ಯೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದ್ರ ಹಿಂದೆ ಯಾರೋ ಸುಭಾಷ್ ಪಾಟೀಲ್ ಅನ್ನೋರ್ ಕೈವಾಡ ಇದೆ ಅಂತ ಗೊತ್ತಾಯ್ತು. ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಸರ್? ಅವ್ರು ನಮ್ಮ ಕಂಪನಿ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ? ನೀವು ಈ ಸುಭಾಷ್ ಪಾಟೀಲ್ ಅನ್ನೋ ಹೆಸರನ್ನ ಕೇಳಿದ್ದೀರಾ? ಹೇಳಿ ಸರ್, ಯಾರೀ ಸುಭಾಷ್ ಪಾಟೀಲ್? ಫೋನ್